ನಮಸ್ತೆ. ಇವತ್ತು ಸಿರಿಗನ್ನಡ 5ನೆಯ ತರಗತಿ ವ್ಯಾಕರಣಗಳ ಬಗ್ಗೆ ಮಾಹಿತಿಯನ್ನು ತಿಳಿಸೋಣ. ಕನ್ನಡ ವರ್ಣಮಾಲೆಯಲ್ಲಿ ಫಸ್ಟ್ ಈಸ್ ವರ್ಣಮಾಲೆ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಇವುಗಳನ್ನು ವರ್ಣಗಳೆಂದು ಕರೆಯುತ್ತಾರೆ. ಈ ಅಕ್ಷರ ಕ್ರಮಬದ್ಧ ಜೋಡಣೆಗೆ ವರ್ಣಮಾಲೆ ಅಥವಾ ಅಕ್ಷರಮಾಲೆ ಎಂದು ಹೆಸರು. ಈ ವರ್ಣಮಾಲೆಗಳಲ್ಲಿ 3 ವಿಧಗಳಿವೆ. ಒಂದು ಸ್ವರಾಕ್ಷರ, ವ್ಯಂಜನಾಕ್ಷರಗಳು, ಯೋಗವಾಹಗಳು. ಸ್ವರಾಕ್ಷರಗಳು ಅಂದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು ಸ್ವರಾಕ್ಷರಗಳು. 13 ಇದ್ದಾವೆ. ಒಟ್ಟು ಅಕ್ಷರಗಳು 13 ಸ್ವರಾಕ್ಷರಗಳು. ಅದರಲ್ಲಿ 2 ವಿಧ. ಒಂದಿದ್ದು ಹ್ರಸ್ವ ಸ್ವರಗಳು, ಮತ್ತೊಂದು ದೀರ್ಘ ಸ್ವರಗಳು. ಹ್ರಸ್ವ ಸ್ವರಗಳು ಅಂದರೆ ಸ್ವರಾಕ್ಷರಗಳು ವಿಲ್ ಕಮ್ ಫ್ರಮ್ ಆ ಟು ಔ. ಸೊ ಹ್ರಸ್ವ ಸ್ವರಗಳು ಅಂದರೆ ಅ, ಇ, ಉ, ರ, ಎ, ಓ ಅಕ್ಷರಗಳನ್ನು ಹ್ರಸ್ವ ಸ್ವರ, ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು. ದೀರ್ಘ ಸ್ವರಗಳಂದರೆ 2 ಮಾತ್ರ ಕಾಲದಲ್ಲಿ ಉಚ್ಚರಿಸುವುದು. ಅಂದರೆ ಆ, ಈ, ಊ, ಎ, ಐ, ಓ, ಓ, ಔ ಅಕ್ಷರಗಳು ದೀರ್ಘ ಸ್ವರಗಳು. ನೆಕ್ಸ್ಟ್ ನಾವು ವ್ಯಂಜನಾಕ್ಷರಗಳಿಗೆ ಹೋಗುವ. ವ್ಯಂಜನಾಕ್ಷರಗಳು ಅಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳು ವ್ಯಂಜನಗಳು. ಇಲ್ಲಿ ಸ್ವರ ಅ ಅದನ್ನು ವ್ಯಂಜನ ಕ ಜೊತೆ ಸೇರಿಸಿದರೆ ಕ ಪ್ಲಸ್ ಆ ಕ, ಚ ಪ್ಲಸ್ ಆ ಚ, ಬ ಪ್ಲಸ್ ಆ ಬ. ಸೊ ಅಲ್ಲಿ 2 ಅಕ್ಷರಗಳು ಒಟ್ಟಾಗುತ್ತವೆ. ಹಾಗೆ ಒಟ್ಟು ಎಷ್ಟು ವ್ಯಂಜನಗಳಿವೆ ಅಂದರೆ 34 ವ್ಯಂಜನಗಳಿವೆ. ವ್ಯಂಜನಾಕ್ಷರಗಳು ಫ್ರಮ್ ಕ ಟು ಳ. ಕ ಟು ಳ. ಅದರಲ್ಲೂ 2 ಟೈಪ್ ಇದೆ. ಒಂದು ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳು ಕ ಟು ಮ, ಅವರ್ಗೀಯ ವ್ಯಂಜನಗಳು ಯ ಟು ಳ. ವರ್ಗೀಯ ವ್ಯಂಜನಗಳ ಕೋಷ್ಟಕವನ್ನು ನೋಡೋಣ. ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ, ಪ ವರ್ಗ. ಕ ಖ ಗ ಘ ङ ಚ ಛ ಜ ಝ ಞ ಟ ಠ ಡ ಣ ತ ತ ದ ನ ಪ ಪ ಬ ಮ. ಒಟ್ಟು 25 ವರ್ಗೀಯ ವ್ಯಂಜನಗಳಿವೆ. ಓಕೆ. ಆಮೇಲೆ ಅವರ್ಗೀಯ ವ್ಯಂಜನಗಳು ಅಂದರೆ ಯ ಟು ಳ, ಯ ರ ಲ ವ ಶ ಶ ಸ ಹ ಳ. ಆಮೇಲೆ ಈ ವರ್ಗೀಯ ವ್ಯಂಜನಗಳನ್ನು 3 ವಿಧಗಳಾಗಿ ವಿಂಗಡಿಸಲಾಗಿದೆ. ಅವುಗಳು ಯಾವುದೆಂದರೆ ಅಲ್ಪ ಪ್ರಾಣಾಕ್ಷರಗಳು, ಮಹಾಪ್ರಾಣಾಕ್ಷರಗಳು, ಅನುನಾಸಿಕ ಅಕ್ಷರಗಳು. ಅಲ್ಪ ಪ್ರಾಣಾಕ್ಷರಗಳೆಂದರೆ ಕಡಿಮೆ ಉಸಿರಿಂದ ಉಚ್ಚರಿಸಲಾಗುವ ಅಕ್ಷರಗಳು. ಈ ವರ್ಗೀಯ ವ್ಯಂಜನ ಕೋಷ್ಟಕದಲ್ಲಿ 1 ಮತ್ತು 3ನೆಯ ಕೋಷ್ಟಕವನ್ನು ಇದು ಹೇಳ್ತಾರೆ. ಅಲ್ಪ ಪ್ರಾಣಾಕ್ಷರಗಳು ಅಂದರೆ ಕ, ಚ, ಟ, ತ, ಪ, ಗ, ಜ, ಡ, ದ, ಬ. ಅದೇ ಇಲ್ಲಿ ಬರೆದಿದ್ದಾರೆ. ಮಹಾಪ್ರಾಣಾಕ್ಷರಗಳು ಅಂದರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ವ್ಯಂಜನಗಳು. ಅಂದರೆ ಲಿಟಲ್ ಮೋರ್ ಬ್ರೀತ್, ಲೈಕ್ ಖ, ಕ, ಖ, ಗ, ಘ, ಚ, ಝ, ಠ, ಢ, ಥ, ಧ, ಫ, ಭ. ಸೊ ಹೆಚ್ಚು ಉಸಿರಿನಿಂದ ಉಚ್ಚರಿಸುವ ಪದಗಳಿಗೆ ಮಹಾಪ್ರಾಣಾಕ್ಷರಗಳು ಅಂತ ಹೇಳ್ತಾರೆ. ಅನುನಾಸಿಕ ಅಂದರೆ ಮೂಗಿದ್ದು ಸಹಾಯದಿಂದ ಉಚ್ಚರಿಸುವುದು. ಅಂದರೆ ನೀವು ಮೂಗನ್ನು ಗಟ್ಟಿ ಹಿಡ್ಕೊಂಡು ಹೇಳಬೇಕು, ಆಗ ನಮಗೆ ಬರುತ್ತೆ. ಞ, ಞ, ನ, ನ, ಮ. ಅಂದರೆ ಅದೆಲ್ಲ ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ಅನುನಾಸಿಕ ಅಕ್ಷರಗಳು ಅಂತ ಹೇಳ್ತಾರೆ. ನೆಕ್ಸ್ಟ್ ಅವರ್ಗೀಯ ವ್ಯಂಜನಗಳು. ವ್ಯಂಜನಗಳಲ್ಲಿ 2 ವಿಧ, ವರ್ಗೀಯ, ಅವರ್ಗೀಯ. ಸೊ ಅವರ್ಗೀಯ ವ್ಯಂಜನಾಕ್ಷರ ಅಂದರೆ ಯಕಾರದಿಂದ ಳಕಾರದವರೆಗಿನ 9 ಅಕ್ಷರಗಳಿಗೆ ಅವರ್ಗೀಯ ವ್ಯಂಜನಗಳು ಅಂತ ಹೇಳ್ತಾರೆ. ಯ ಟು ಳ, ಯ ರ ಲ ವ ಶ ಸ ಸ ಹ ಳ ಇದನ್ನು ಅವರ್ಗೀಯ ವ್ಯಂಜನಗಳು ಅಂತ ಕರೀತಾರೆ. ನೆಕ್ಸ್ಟ್ ಯೋಗವಾಹಗಳು ಅಂತ. ಯೋಗವಾಹಕಗಳು ಅಂದರೆ 2 ಇದ್ದಾವೆ. ಯಾವುದೆಲ್ಲ ಅಂದರೆ ಅದರಲ್ಲಿ 2 ಟೈಪ್ ಇದೆ. ಒಂದು ಅನುಸ್ವಾರ, ವಿಸರ್ಗ, ಅಂ ಆ್ಯಂಡ್ ಅಹ. ಅಂ ಆ್ಯಂಡ್ ಅಹ. ಅದಕ್ಕೆ ಎಕ್ಸಾಂಪಲ್ ಅಂದರೆ ಸಿಂಹ, ದುಃಖ. ಈ ಅಮ್ಮನ್ನು ಅನ್ ಅಥವಾ ಅಮ್ ಅಂತ ಪ್ರೊನೌನ್ಸ್ ಮಾಡ್ಬೋದು. ಇಲ್ಲಿ ಸಿಮ್, ಅಮ್, ಸಿಮ್, ಅಮ್, ಅಮ್. ಬೇರೆ ಎಕ್ಸಾಂಪಲ್ ಅಂದರೆ ಕಂದ, ಕಂದ, ಕಂದ ಅಂದರೆ ಕಮ್. ಹಾಗೆ. ಆಮೇಲೆ ವಿಸರ್ಗ. ನೆಕ್ಸ್ಟ್ ಇಲ್ಲಿ ಅದನ್ನೇ ಪಾಠದಲ್ಲಿ ಹೇಳಲಾಗಿದೆ. ಇದು ವರ್ಣಮಾಲೆಯಲ್ಲಿ ಫಸ್ಟ್ಗೆ 3 ವಿಧಗಳಿವೆ. ಸ್ವರ, ವ್ಯಂಜನ, ಯೋಗವಾಹಗಳು. ಆಮೇಲೆ ಸ್ವರ 13, ವ್ಯಂಜನಗಳು 34, ಯೋಗವಾಹಗಳು 2. ಸ್ವರಗಳು ಹ್ರಸ್ವ ಸ್ವರ, ದೀರ್ಘ ಸ್ವರ. ಇದು ಹ್ರಸ್ವ ಸ್ವರ, ದೀರ್ಘ ಸ್ವರ. ವ್ಯಂಜನಾಕ್ಷರಗಳು ಇದು. ಅವರ್ಗೀಯ ವ್ಯಂಜನಗಳು ಯ ರ ಲ ವ. ಧನ್ಯವಾದಗಳು.